ನಮಸ್ಕಾರ. ಗಣೇಶ್ ಅವರು ನೆಲಮಂಗಲದ ಒಂದು ಸಣ್ಣ ಹಳ್ಳಿಯಾದ ಅಡಕಮಾರನಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಈಗ ಕನ್ನಡದ ಹೈಯೆಸ್ಟ್ ಪೇಡ್ ಸೆಲೆಬ್ರಿಟಿ ಮತ್ತು ತುಂಬ ಬೇಡಿಕೆ ಉಳ್ಳ ನಟ ನಿಮ್ಮ ನೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್. ಇವರು ನಟನೆಯರೊಡನೆ ಡೈರೆಕ್ಟರ್, ಪ್ರೊಡ್ಯೂಸರ್ ಮತ್ತು ಟಿವಿ ಹೋಸ್ಟ್ ಕೂಡ ಹೌದು. ಇವತ್ತು ನಾವು ನಿಮಗೆ ಗಣೇಶ್ ಅವರ ಬಗ್ಗೆ 50 ಫ್ಯಾಕ್ಟ್ಸ್ಗಳನ್ನು ಹೇಳ್ತೀವಿ. ಇದು ಬಹುಶಃ ನಿಮಗೆ ಗೊತ್ತಿರದೇ ಇರ್ಬೋದು, ಹೀಗಾಗಿ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಂಬರ್ 1, ಗಣೇಶ್ ಅವರು ಟೀನೇಜ್ ಹುಡುಗನಾಗಿದ್ದಾಗ ಯಾರದೇ ಮದುವೆ ಸಮಾರಂಭವಿರಲಿ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಒಂದು ಇಂಟರ್ವ್ಯೂದಲ್ಲಿ ಗಣೇಶ್ ಅವರಿಗೆ ಯಾಕೆ ಸರ್ ಯಾರ್ಯಾರ್ದೋ ಮದುವೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರಿ ಅಂದಾಗ ಗಣೇಶ್ ಅವರು ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಟ್ಯಾಲೆಂಟ್ ತೋರ್ಸೋಕ್ಕೆ ಒಂದು ವೇದಿಕೆ ಬೇಕಾಗಿತ್ತು ಅಷ್ಟೇ, ಅದು ಎಲ್ಲನೇ ಆಗಿರಲಿ ನಮ್ಮ ಪ್ರತಿಭೆ ತೋರ್ಸೋಕ್ಕೆ ಯಾವಾಗಲೂ ರೆಡಿ ಅಂತ ಹೇಳಿದ್ರು. ನಂಬರ್ 2, ಗಣೇಶ್ ಅವರು 9ನೇ ತರಗತಿಯಲ್ಲಿದ್ದಾಗ ಕಂಟಿನ್ಯೂಸ್ 42 ದಿನ ಶಾಲೆಗೆ ಬಂಕ್ ಹಾಕಿ ಮೆಜೆಸ್ಟಿಕ್ಗೆ ಸಿನಿಮಾ ನೋಡಲು ಹೋಗ್ತಾಯಿದ್ರು. ಯಾವಾಗ ಈ ವಿಷಯ ಗಣೇಶ್ ಅವರ ತಂದೆಗೆ ಗೊತ್ತಾಯಿತೋ ಗಣೇಶ್ ಅವರ ಬಟ್ಟೆ ಬಿಚ್ಚಾಕಿ ಚೆನ್ನಾಗಿ ಬಾರಿಸಿದ್ರಂತೆ. ನಂಬರ್ 3, ಗಣೇಶ್ ಅವರು PUCಲಿದ್ದಾಗ ಎಚ್ಚಮ್ಮ ನಾಯಕನ ಏಕಪಾತ್ರ ಅಭಿನಯಕ್ಕಾಗಿ ಇವರಿಗೆ ರಾಜ್ಯ ಪ್ರಶಸ್ತಿ ನೀಡಲಾಯಿತು. ಆ ಸಮಯದಲ್ಲಿ ಇಡೀ ಪದವಿ ಪೂರ್ವ ಶಿಕ್ಷಣ ಇಲಾಖೆಯೇ ಗಣೇಶ್ ನೆಲಮಂಗಲ ಅಂದರೆ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧವಾಗಿದ್ದರು. ನಂಬರ್ 4, ಗಣೇಶ್ ಅವರು PUC ಮುಗಿಸಿದ ನಂತರ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿದರು. ಆದರೆ ಈ ವಿಷಯದಲ್ಲಿ ಗಣೇಶ್ ಅವರಿಗೆ ಆಸಕ್ತಿ ಇಲ್ಲದಿದ್ದ ಕಾರಣ ಈ ಕೋರ್ಸನ್ನು ಅರ್ಧಕ್ಕೆ ಬಿಟ್ಟರು. ನಂಬರ್ 5, ಗಣೇಶ್ ಅವರಿಗೆ ಸಿನಿಮಾದಲ್ಲಿ ನಟಿಸಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಹೇಗೆ ಸಿನಿಮಾದಲ್ಲಿ ಎಂಟ್ರಿ ಕೊಡಬೇಕು, ಎಲ್ಲಿ ಮತ್ತು ಯಾರ ಬಳಿ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ಆಗ ಗಣೇಶ್ ಅವರಿಗೆ ವೀರಮಾದೇಗೌಡರು ಸಿಕ್ಕಿದ್ರು. ಅವರು ಗಣೇಶ್ ಅವರಿಗೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಸೇರುವಂತೆ ಸೂಚಿಸಿದರು. ನಂಬರ್ 6, ಗಣೇಶ್ ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಆ್ಯಕ್ಟಿಂಗ್ ಕ್ಲಾಸ್ನ ಫೀಸ್ ಬಗ್ಗೆ ತಿಳಿದುಕೊಳ್ಳಲು ಹೋದಾಗ 4,500 ರೂಪಾಯಿ ವರ್ಷಕ್ಕೆ ಅಂತ ಹೇಳಿದರು. ಆಗ ಗಣೇಶ್ ಅವರು ಇನ್ಸ್ಟಾಲ್ಮೆಂಟಿಂದ ಕಟ್ಬೋದಾ ಅಂತ ಕೇಳಿದಾಗ ಅವರು ಪೂರ್ತಿ ಹಣ ಕಟ್ಟಲೇಬೇಕು, ಇನ್ಸ್ಟಾಲ್ಮೆಂಟ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು. ನಂತರ ವೀರಮಾದೇಗೌಡರು ಗಣೇಶ್ ಅವ್ರಿಗೆ ಆ್ಯಕ್ಟಿಂಗ್ ಕ್ಲಾಸ್ನ ಫೀಸ್ಗೆ ಸಹಾಯ ಮಾಡಿದ್ರು. ನಂಬರ್ 7, ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿನ ಪ್ರಿನ್ಸಿಪಲ್ ಆದ ದೊರೆ ಭಗವಾನ್ ಅವರಿಗೆ ಗಣೇಶ್ ಅವ್ರನ್ನ ಕಂಡ್ರೆ ಬಹಳ ಪ್ರೀತಿ. ಕ್ಲಾಸ್ನಲ್ಲಿ ಯಾವುದಾದ್ರೂ ಹುಡುಗ ತಪ್ಪು ಮಾಡಿದ್ರೆ ಭಗವಾನ್ ಅವರು ಗಣೇಶ್ ಅವ್ರಿಗೆ ಒಮ್ಮೆ ನಟಿಸಿ ತೋರಿಸೋ ಅವನಿಗೆ ಅಂತ ಹೇಳ್ತಾ ಇದ್ರು. ನಂಬರ್ 8, ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಗಣೇಶ್ ಅವರು ಮತ್ತು ಪ್ರೀತಮ್ ಗುಬ್ಬಿ ಅವರು ಇಬ್ಬರು ಒಂದೇ ಕ್ಲಾಸ್ನಲ್ಲಿ ಇದ್ದರು. ಆಗ ಶುಕ್ರವಾರದಂದು ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆಗಲಿ ಇಬ್ಬರು ಕ್ಲಾಸ್ ಬಂಕ್ ಮಾಡಿ ಸಿನಿಮಾ ನೋಡಲು ಹೋಗ್ತಾಯಿದ್ರು. ನಂಬರ್ 9, ಗಣೇಶ್ ಅವರು ಮತ್ತು ಪ್ರೀತಮ್ ಗುಬ್ಬಿ ಅವರು ಕ್ಲಾಸ್ನ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ತಮ್ಮದೇ ಆದ ಓನ್ ಸ್ಕಿಟ್ ರೆಡಿ ಮಾಡ್ತಾಯಿದ್ರು. ಆ ಸ್ಕಿಟ್ಟಲ್ಲಿ ಯಾವಾಗಲೂ ಲೀಡ್ ಹೀರೋ ಆಗಿ ಗಣೇಶ್ ಅವರು ನಟಿಸ್ತಾ ಇದ್ರು. ಅಮೃತವ ಕೂಲಿಯವ್ರಿಗೆ ಏನ್ ಬೇಕಾಗ್ತದೆ ಸ್ವಾಮಿ, ಕರುಣೆ. ನಮ್ಮಂತವ್ರು ತಪ್ಪು ಮಾಡಿದ್ನ ಹೊಟ್ಗೆ ಹಾಕೋಣ ದೊಡ್ಡ ಗುಣ. ನಂಬರ್ 10, ಗಣೇಶ್ ಅವ್ರಿಗೆ ಸೀರಿಯಲ್ನಲ್ಲಿ ಮೊದಲು ಬಣ್ಣ ಹಚ್ಚಲು ಅವಕಾಶ ಕೊಡಿಸಿದವರು ದೊರೆ ಭಗವಾನ್ ಅವರು. ಕ್ಲಾಸಲ್ಲಿದ್ದೆ, ಸೊ ಇನ್ಸ್ಟಿಟ್ಯೂಟ್ಗೆ ಫೋನ್ ಬಂತು ಆಫೀಸ್ಗೆ. ಗಣೇಶ್ ಭಗವಾನ್ ಸರ್ ಲೈನಲ್ಲಿ ಇದ್ದಾರೆ, ಪ್ಲೀಸ್ ಕಮೆಂಟ್ ಟಾಕ್ ಟು ಹಿಮ್ ಅಂದ್ರು. ನಾನು ಅದೇ ಹಲೋ ಸರ್ ಅಂದೆ. ಗಣೇಶ್, ಯು ಡೂ ಒನ್ ಥಿಂಗ್, ಟೇಕ್ ಎ ಆಟೋ ಸ್ಟ್ರೇಟ್ ಕಮ್ ಟು ಸ್ಯಾಂಕಿ ಟ್ಯಾಂಕ್ ಅಂದ್ರು. ಸರ್ ಅಂದೆ, ಯು ಹ್ಯಾವ್ ಒನ್ ಕ್ಯಾರೆಕ್ಟರ್ ಅಂದ್ರು. ಸರ್ ಎಂತ ಆನಂದ ಅಂದ್ರೆ ನಮ್ಗೆ. ನಂಬರ್ 11, ಗಣೇಶ್ ಅವರ ಅದ್ಭುತವಾದ ನಟನೆಯ ಕಲೆಗೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿನ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡನ್ನು ಸಹ ಕೊಟ್ಟಿದ್ದಾರೆ. ನಂಬರ್ 12, ಗಣೇಶ್ ಅವರು ಪ್ರಿಯಾ ಭಾರತಿ ಜೋಶಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಟೆಲಿಫಿಲ್ಮ್ ಗುಟ್ಟು ಚಿತ್ರದಲ್ಲಿ ಮೊದಲನೇ ಬಾರಿ ನಾಯಕ ನಟನಾಗಿ ನಟಿಸಿದ್ರು. ಈ ಚಿತ್ರ ಬರೀ ಅಮೆರಿಕ ದೇಶದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ತುಂಬಾ ಮುಖ್ಯ, ಐ ಮೀನ್ ಇವಳು ತುಂಬಾ ಮುಖ್ಯವಾದ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದಾಳೆ. ನಂಬರ್ 13, ಗಣೇಶ್ ಅವರ ಟೆಲಿಫಿಲ್ಮ್ ಗುಟ್ಟು ಮೊದಲನೇ ಬಾರಿಗೆ ದೂರದರ್ಶನ ಚಾನೆಲ್ನಲ್ಲಿ ಪ್ರಸಾರವಾದಾಗ ಗಣೇಶ್ ಅವರು ತಮ್ಮ ತಾಯಿಗೆ ಫೋನ್ ಮಾಡಿ ನಾನು ನಟಿಸಿದ ಟೆಲಿಫಿಲ್ಮ್ ಟಿವಿಲಿ ಬರ್ತಾ ಇದೆ ಅಂತ ಹೇಳಿದ್ರು. ಆಗ ಗಣೇಶ್ ಅವರು ತಾಯಿಗೆ ನನ್ನ ಮಗ ಜೀವನದಲ್ಲಿ ಏನೋ ಸಾಧನೆ ಮಾಡ್ತಾನೆ ಅಂತ ಅನ್ನಿಸ್ತಂತೆ. ನಂಬರ್ 14, ಗಣೇಶ್ ಅವರು ಸಿನಿಮಾ ರಂಗದಲ್ಲಿ ಬರುವ ಮುಂಚೆ ಪೌಲ್ಟ್ರಿ ಫಾರ್ಮಲ್ಲಿ ಮತ್ತು ಶೂ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಂಬರ್ 15, ಗಣೇಶ್ ಅವರ ಬಳಿ ಒಂದು ದಿನ ಅವರ ಜೇಬಲ್ಲಿ ಕೇವಲ 6 ರೂಪಾಯಿ ಮಾತ್ರ ಇತ್ತು. ಅದರಲ್ಲಿ ಅವರು ಅರ್ಧ ಪ್ಲೇಟ್ ಚಿತ್ರಾನ್ನ ತಗೊಂಡು ತಿನ್ನುವಾಗ ಅವರಿಗೆ ಚಿತ್ರಾನ್ನದಲ್ಲಿ 5 ರೂಪಾಯಿ ಕಾಯಿನ್ ಸಿಕ್ತಂತೆ.
ನಂತರ ಅದೇ 5 ರೂಪಾಯಿ ಕಾಯಿನಿಂದ ಸಿಗರೇಟ್ ಸೇದೋಕ್ಕೆ ಉಪಯೋಗಿಸಿಕೊಂಡ್ರು. ಈ ಮಾತನ್ನು ಖುದ್ದಾಗಿ ಗಣೇಶ್ ಅವರು ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು. ನಂಬರ್ 16, ಉದಯ ಟಿವಿಯ ಕಾಮಿಡಿ ಟೈಮ್ ಶೋ ಮೊದಲು ರವಿಶಂಕರ್ನವ್ರಿಗೆ ಬಂದಿತ್ತು. ಆದರೆ ರವಿಶಂಕರ್ನವರು ಸಿಲಿಲಲಿ ಸೀರಿಯಲ್ನಲ್ಲಿ ಬ್ಯುಸಿ ಇದ್ದ ಕಾರಣ ಗಣೇಶ್ ಅವ್ರಿಗೆ ಕಾಮಿಡಿ ಟೈಮ್ ಮಾಡುವಂತೆ ಆಫರ್ ಬಂತು. ನಂಬರ್ 17, ಗಣೇಶ್ ಅವ್ರಿಗೆ ಮೊದಲು ಕಾಮಿಡಿ ಟೈಮ್ ಮಾಡುವುದು ಇಷ್ಟವಿರಲಿಲ್ಲ. ಏಕೆಂದರೆ ಆಗ ಅವರು ಸಿನಿಮಾ ಕಡೆ ಹೋಗುವ ಮನಸ್ಸು ಮಾಡಿದ್ರು. ಆ ಟೈಮಲ್ಲಿ 2 TV ಚಾನೆಲ್ ಇದ್ದಿದ್ದ ಕಾರಣ ಗಣೇಶ್ ಅವರು ಸ್ಕ್ರೀನ್ ಟೆಸ್ಟ್ಗೆ ಹೋಗುವ ನಿರ್ಧಾರ ಮಾಡಿದ್ರು. ನಂತರ ಅದಕ್ಕೆ ಅವರು ಸೆಲೆಕ್ಟ್ ಕೂಡ ಆದರು. ವೆಂಕಟೇಶಣ್ಣ ಪಕ್ಕದಾಗ ಮಾತಾಡ್ತೀಯಾ? ಹಲೋ. ನಂಬರ್ 18, ಗಣೇಶ್ ಅವರ ಕಾಮಿಡಿ ಟೈಮ್ನ 3-4 ಎಪಿಸೋಡ್ಸ್ ಟೆಲಿಕಾಸ್ಟ್ ಆದಮೇಲೆ ಜನ ಅವರನ್ನು ಗುರುತಿಸೋಕೆ ಸ್ಟಾರ್ಟ್ ಮಾಡಿದ್ರು. ಆಗ ಗಣೇಶ್ ಅವರು ಎಷ್ಟು ಪಾಪ್ಯುಲರ್ ಆಗಿದ್ರು ಅಂದರೆ ಹೊರಗಡೆ ಹೋಗ್ತಾ ಇದ್ರೆ ಗಣೇಶ್ ಅವರು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾಯಿದ್ರು. ನಂಬರ್ 19, ಗಣೇಶ್ ಅವ್ರಿಗೆ ಕಾಮಿಡಿ ಟೈಮ್ನ ಪರ್ ಎಪಿಸೋಡ್ಗೆ 1250 ರೂಪಾಯಿ ಕೊಡ್ತಾಯಿದ್ರು. ಇವರ ಈ ಕಾಮಿಡಿ ಟೈಮ್ ಶೋ 1000 ಎಪಿಸೋಡ್ಸ್ ಓಡಿ ದಾಖಲೆ ಕೂಡ ಮಾಡಿದೆ. ನಂಬರ್ 20, ಗಣೇಶ್ ಅವರ ಮೊದಲ ಚಲನಚಿತ್ರ ಟಪೋರಿ ಸಿನಿಮಾ. ಈ ಸಿನಿಮಾದಲ್ಲಿ ಗಣೇಶ್ ಅವರು ವಿಲನ್ ಆಗಿ ನಟಿಸಿದ್ರು. ನಂಬರ್ 21, ಟಪೋರಿ ಚಿತ್ರದ ಒಂದು ಫೈಟ್ ಸೀಕ್ವೆನ್ಸ್ ಶೂಟ್ ಮಾಡುವಾಗ ಸಿನಿಮಾದ ನಾಯಕ ಅಲಂಕಾರ್ನವರು ಗಣೇಶ್ ಅವರಿಗೆ ಒಂದು ಪಂಚ್ನ ಮಾಡ್ತಾರೆ. ರೀಲ್ ಪಂಚ್ನ ಬದಲು ಅದು ರಿಯಲ್ ಪಂಚ್ ಆಗುತ್ತೆ. ಆಗ ಗಣೇಶ್ ಅವರು ಬಿ ಸುರೇಶ್ನವರ ಬಳಿ ಬಂದು ಸರ್ ರಕ್ತ ಬರ್ತಾ ಇದೆ ಅಂದಾಗ ಬಿ ಸುರೇಶ್ನವರು ಗಣೇಶ್ ಅವ್ರಿಗೆ ಬಿಡೋ ಗಣಪ, ಎಲ್ಲರೂ ಸಿನಿಮಾ ಇಂಡಸ್ಟ್ರಿಗೆ ಬೆವರು ಸುರಿಸಿ ಬಂದರೆ ನೀನು ರಕ್ತ ಸುರಿಸಿ ಬಂದಿದ್ಯಾ ಅಂತ ಹೇಳಿದ್ರಂತೆ. ನಂಬರ್ 22, ಗಣೇಶ್ ಅವರು ಮಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಒಂದು ಫಂಕ್ಷನ್ಗೆಂದು ಹೋಗಿದ್ದರು. ಆಗ ಅವರಿಗೆ ಜಗದೀಶ್ ಕೋಟ್ಯಾನವರು ಪರಿಚಯವಾದರು. ಊಟ ಮಾಡುತ್ತಾ ಗಣೇಶ್ ಅವ್ರಿಗೆ ಜಗದೀಶ್ ಕೋಟ್ಯಾನವರು ನೀವು ಏಕೆ ನಾಯಕ ನಟನಾಗಬಾರದು, ನಿಮ್ಮ ಚಿತ್ರಕ್ಕೆ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ರೆಡಿ ಅಂತ ಆನ್ ಸ್ಪಾಟ್ ಹೇಳಿದ್ರಂತೆ. ನೋಡಿ ನಾನು ಮಾಡ್ತೀನಿ ಅನ್ಬಿಟ್ಟು ಸರ್ ಟಪ್ ಅಂತ. ಹೌದಾ ಮಾಡ್ತಾರ, ಇವ್ರು ಏನ್ ಮಾಡೋದು ಈಗ, ಹುಡುಕ್ಬೇಕಲ್ಲ ಈಗ. ನಂಬರ್ 23, ಪ್ರೊಡ್ಯೂಸರ್ ಜಗದೀಶ್ ಕೋಟ್ಯಾನವರು ಸಿಕ್ಕ ಮೇಲೆ MD ಶ್ರೀಧರ್ ನಿರ್ದೇಶನದಲ್ಲಿ ಚಲ್ಲಾಟ ಸಿನಿಮಾ ಮಾಡುವುದಾಗಿ ಫಿಕ್ಸ್ ಆಯಿತು. ಯಾವಾಗ ಕಾಮಿಡಿ ಟೈಮ್ ಗಣೇಶ್ ಈಗ ನಾಯಕ ನಟ ಅಂತ ಸುದ್ದಿ ಆಯಿತು, ತುಂಬ ಜನ ಜಗದೀಶ್ ಕೋಟ್ಯಾನವರಿಗೆ ಮತ್ತು MD ಶ್ರೀಧರ್ನವರಿಗೆ ಯಾಕ್ರಿ ಕಾಮಿಡಿ ಟೈಮ್ನವ್ರನ್ನೆಲ್ಲ ಹೀರೋ ಮಾಡ್ತೀರಾ, ಯಾರೇ ನೋಡ್ತಾರೆ ಅಂತ ಹೇಳೋಕ್ಕೆ ಪ್ರಾರಂಭಿಸಿದರು. ನಂಬರ್ 24, ಗಣೇಶ್ ಅವರ ಚಲ್ಲಾಟ ಸಿನಿಮಾಕ್ಕಾಗಿ ಒಂದು ಚಿರಪರಿಚಿತ ನಟಿಗಾಗಿ ನೋಡ್ತಾ ಇದ್ರು. ಆದರೆ ತುಂಬ ನಟಿಯರು ಹೀರೋ ಕಾಮಿಡಿ ಟೈಮ್ ಗಣೇಶ್ ಅಂತ ಕೇಳುತ್ತಿದ್ದಂತೆ ಚಿತ್ರವನ್ನು ರಿಜೆಕ್ಟ್ ಮಾಡ್ತಾಯಿದ್ರು. ಯಾವಾಗ ಕಥೆಯನ್ನು ರೇಖಾ ವ್ಯಾಸನವರಿಗೆ ಹೇಳಿದ್ರು ಅವರು ಚಿತ್ರವನ್ನು ಮಾಡುವುದಾಗಿ ಒಪ್ಪಿಕೊಂಡ್ರು. ನಂಬರ್ 25, ಗಣೇಶ್ ಅವರ ಚಲ್ಲಾಟ ಸಿನಿಮಾ ಬರೋಬ್ಬರಿ 125 ದಿನ ಥಿಯೇಟರ್ನಲ್ಲಿ ಓಡಿದ್ರು ಕೂಡ ಗಣೇಶ್ ಅವರಿಗೆ ಆ ಪಾಪ್ಯುಲಾರಿಟಿ ಮತ್ತು ಜಗದೀಶ್ ಕೋಟ್ಯಾನವರಿಗೆ ಸಿಗಬೇಕಾಗಿದ್ದ ಲಾಭ ಸಿಗಲಿಲ್ಲ. ಹೀಗಾಗಿ ಚಲ್ಲಾಟ ಸಿನಿಮಾ ಹಿಟ್ ಆದಮೇಲೂ ಕೂಡ ಗಣೇಶ್ ಅವರು ಕಾಮಿಡಿ ಟೈಮ್ ಶೋ ನಡೆಸ್ಕೊಡ್ತಾಯಿದ್ರು. ನಂಬರ್ 26, ಗಣೇಶ್ ಅವರು ಒಂದು ದಿನ ಕಾಮಿಡಿ ಟೈಮ್ ಮುಗಿಸಿಕೊಂಡು ಪ್ರೀತಮ್ ಗುಬ್ಬಿ ಅವರ ಮನೆಗೆ ಹೋಗಿದ್ರು. ಹಾಗೆ ಮಾತನಾಡುತ್ತಾ ಪ್ರೀತಮ್ ಗುಬ್ಬಿ ಅವರು ಆಗ ತಾನೇ ಬರೆದಿದ್ದ ಮುಂಗಾರು ಮಳೆಯ ಕಥೆಯನ್ನು ಗಣೇಶ್ ಅವರಿಗೆ ಹೇಳಿದರು ಮತ್ತು ಇದನ್ನು ಯೋಗರಾಜ್ ಭಟ್ರು ಡೈರೆಕ್ಟ್ ಮಾಡುವುದಾಗಿ ಕೂಡ ಹೇಳಿದರು. ಕತೆ ಕೇಳುತ್ತಿದ್ದಂತೆ ನಾನು ಈ ಚಿತ್ರದಲ್ಲಿ ನಾಯಕ ನಟನ ಪಾತ್ರ ಮಾಡಲಾ ಅಂತ ಡೈರೆಕ್ಟರ್ ಯೋಗರಾಜ್ ಭಟ್ರಿಗೆ ಫೋನ್ ಮಾಡಿ ಕೇಳಿದರು. ಗಣೇಶ್ ಅವರು ಮತ್ತು ಯೋಗರಾಜ್ ಭಟ್ರು ತುಂಬ ಹಳೆಯ ಫ್ರೆಂಡ್ಸು. ಹೀಗಾಗಿ ಭಟ್ರು ಕೂಡ ನನಗೆ ನೀನು ಓಕೆ ಅಂತ ಹೇಳಿದ್ರು. ಅಮ್ಮ ಅವಳಿಲ್ದೆ ಬದುಕಕ್ಕಾಗಲ್ಲಮ್ಮ. ನಂಬರ್ 27, ಮುಂಗಾರು ಮಳೆ ಚಿತ್ರದ ಈ ಸೀನ್ ಶೂಟ್ ಮಾಡುವಾಗ ಸುಧಾನ್ ಅವರು ಗಣೇಶ್ ಅವರ ಕೆನ್ನೆಗೆ ಹೊಡೆಯಲು ಹಿಂದೆ ಮುಂದೆ ನೋಡ್ತಾ ಇದ್ರು. ಆಗ ಗಣೇಶ್ ಅವರು ಸುಧಾ ಅವರ ಹತ್ರ ಹೋಗಿ ನೀವು ಏನು ಯೋಚನೆ ಮಾಡಬೇಡಿ, ನನ್ನ ಕೆನ್ನೆಗೆ ಥಟಾರ್ ಅಂತ ಒಂದು ಹೊಡಿರಿ ಅಂತ ಹೇಳಿದರು. ನಂಬರ್ 28, ಮುಂಗಾರು ಮಳೆ ಚಿತ್ರವು ಕರ್ನಾಟಕದಲ್ಲಿ ಬರೋಬ್ಬರಿ 865 ದಿನ ಓಡಿದೆ ಮತ್ತು ಈ ಚಿತ್ರ 125 ಕೋಟಿಗಿಂತ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಕೊಳ್ಳೆ ಹೊಡೆದಿದೆ. ಈಗ ಕೆಲವು ಟ್ರೇಡ್ ಎಕ್ಸ್ಪರ್ಟ್ಸ್ನ ಪ್ರಕಾರ ಅದೇ ಮುಂಗಾರು ಮಳೆ ಇಂದಿನ ಸಮಯದಲ್ಲಿ ಬಂದಿದ್ದರೆ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ 350ರಿಂದ 500 ಕೋಟಿ ರೂಪಾಯಿಯ ಬಿಸ್ನೆಸ್ ಆಗ್ತಾಯಿತ್ತು. ನಂಬರ್ 29, ಗಣೇಶ್ ಅವರು ಮುಂಗಾರು ಮಳೆ ಚಿತ್ರದ ಶೂಟಿಂಗ್ ಮಾಡುವಾಗ
ಕೃಷ್ಣ ಸಿನಿಮಾಗೆ 15 ಲಕ್ಷ ರೂಪಾಯಿಗೆ ಮಾತುಕತೆ ಆಗಿತ್ತು. ನಂತರ ಮುಂಗಾರು ಮಳೆ ಚಿತ್ರದ ಸೂಪರ್ ಹಿಟ್ ನಂತರ ತುಂಬ ಜನ ಗಣೇಶ್ ಅವ್ರಿಗೆ ಕೋಟಿ ಸಂಭಾವನೆ ಕೊಡಲು ರೆಡಿಯಾಗಿದ್ದರು. ಆದರೆ ಗಣೇಶ್ ಅವರು ಮಾತ್ರ ಅವರು ಮಾತು ಕೊಟ್ಟಂಗೆ 15 ಲಕ್ಷ ರೂಪಾಯಿಗೆ ಚಿತ್ರ ಮಾಡಿಕೊಟ್ಟರು. ನಂಬರ್ 30, ಗಣೇಶ್ ಅವರು ಕಾಮಿಡಿ ಟೈಮ್ ಮಾಡುತ್ತಿದ್ದಾಗೇನೆ ಶಿಲ್ಪಾನವರು ಇವರಿಗೆ ಮೊದಲು ಪರಿಚಯವಾಗಿದ್ದು. ದಿಸ್ ಇಸ್ ಕಾಮಿಡಿ ಟೈಮ್ ಗಣೇಶ್ ಅಂದ್ಬಿಟ್ಟು. ಸೊ ನಾನು ಆಲ್ಮೋಸ್ಟ್ ಐ ಥಿಂಕ್ ಒಂದು ಇಡೀ ದಿನ ತಗೊಂಡಿದ್ದೆ ನಿಮ್ಗೆ ರಿಪ್ಲೈ ಮಾಡೋಕ್ಕೆ. ನಂಬರ್ 31, ಗಣೇಶ್ ಅವರು ಶಿಲ್ಪಾನವರನ್ನು ರಾತ್ರೋರಾತ್ರಿ ಮದುವೆ ಆದಾಗ ಮೀಡಿಯಾದಲ್ಲಿ ಶಿಲ್ಪಾನವರು ಗಣೇಶ್ ಅವರನ್ನು ಕಿಡ್ನಾಪ್ ಮಾಡಿ ತಲೆಗೆ ಗನ್ ಇಟ್ಟು ಮದುವೆ ಆಗಿದ್ರು ಅಂತ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ನಂಬರ್ 32, ಮೀಡಿಯಾದಲ್ಲಿ ಗಣೇಶ್ ಅವರು ಮತ್ತು ಶಿಲ್ಪಾನವರ ಮದುವೆ ಕಾಂಟ್ರವರ್ಸಿಯಿಂದಾಗಿ ಗಣೇಶ್ ಅವರು ಸಿನಿಮಾ ಇಂಡಸ್ಟ್ರಿಯನ್ನು ಬಿಟ್ಟು ಬಿಡಬೇಕು ಅಂತ ಅಂದುಕೊಂಡಿದ್ರಂತೆ. ನಂಬರ್ 33, ಗಣೇಶ್ ಅವರು ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿ. ಇವರ ಜೊತೆ ಒಂದು ಚಿತ್ರವಾದರೂ ನಟಿಸಬೇಕು ಅಂತ ಇವರಿಗೆ ತುಂಬ ಆಸೆ ಇತ್ತು. ನೀವು ಅಬ್ಸರ್ವ್ ಮಾಡಿರ್ಬೋದು, ವಿಷ್ಣುವರ್ಧನ್ ಅವರು ಯಾವಾಗಲೂ ಒಂದು ಕೈಗೆ ಒಂದು ಖಡ್ಗವನ್ನು ಹಾಕುತ್ತಾರೆ. ಅದೇ ಥರ ಗಣೇಶ್ ಅವರು ಕೂಡ ಅವರ ಹಾಗೆ ಒಂದು ಕೈಗೆ ಒಂದು ಖಡ್ಗವನ್ನು ಧರಿಸ್ತಾರೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗಲಿ, ನೀವು ಹಣ್ಣನ್ನು ಮುದುಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ನಂಬರ್ 34, ಈ ಸೀನನ್ನು ಯೋಗರಾಜ್ ಭಟ್ರು ಸ್ಕ್ರಿಪ್ಟಲ್ಲಿ ಬರೆದಿದ್ದಾಗೇನೆ ಗಣೇಶ್ ಅವ್ರಿಗೆ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ಸೀನು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಅಂತ ಮೊದಲೇ ಅನಿಸುತ್ತಂತೆ. ನಂಬರ್ 35, ಯೋಗರಾಜ್ ಭಟ್ರು ಗಣೇಶ್ ಅವರ ಮುಂಗಾರು ಮಳೆ ಚಿತ್ರದ ಟೈಟಲ್ನನ್ನು ಮೊದಲು ಚುಮ್ಮಾ ಎಂದು ಇಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಮುಂಗಾರು ಮಳೆ ಇಡೋಕ್ಕಿಂತ ಮುಂಚೆ ಭಟ್ರು ಇನ್ನೊಂದು ಟೈಟ್ಲ್ ಇಟ್ಟಿದ್ರು ಆ ಪಿಕ್ಚರ್ಗೆ, ಅದು ಯಾರಿಗೂ ಗೊತ್ತಿಲ್ಲ, ಚುಮ್ಮಾ ಅಂತ. ನಂಬರ್ 36, ಗಣೇಶ್ ಅವ್ರಿಗೆ ಅವರ ಫೇವ್ರೆಟ್ ನಟಿ ಯಾರು ಅಂತ ಒಂದು ಇಂಟರ್ವ್ಯೂದಲ್ಲಿ ಕೇಳಿದಾಗ ಗಣೇಶ್ ಅವರು ನನ್ನ ಫೇವ್ರೆಟ್ ನಟಿ ಹ್ಯಾಸ್ ಆಲ್ವೇಸ್ ಮಾಲಾಶ್ರೀ ಅವರು ಎಂದು ಹೇಳಿದರು. ಇವರ ಯಾವುದೇ ಚಿತ್ರ ಬರಲಿ ಅವರಿಗಾಗಿನೇ ಗಣೇಶ್ ಅವರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾ ಇದ್ರು. ನಂಬರ್ 37, ಗಣೇಶ್ ಅವರ ಚಿತ್ರದಲ್ಲಿ ಇವರ ಜೊತೆ ಕೆಲಸ ಮಾಡಿದ ಡೈರೆಕ್ಟರ್ಸ್ ಗಣೇಶ್ ಅವರಿಗೆ 15-20 ಪೇಜಿನ ಡೈಲಾಗ್ಸ್ ಕೊಡಿ, ಬರೀ 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತಾರೆ ಅವರು, ಅಷ್ಟು ಮೆಮೊರಿ ಪವರ್ ಸ್ಟ್ರಾಂಗ್ ಅವ್ರದ್ದು ಅಂತಾರೆ. ನಂಬರ್ 38, ಗಣೇಶ್ ಅವರು ಉದಯ ಟಿವಿಯ ಕಾಮಿಡಿ ಟೈಮ್ ಶೋನಿಂದ ಪಾಪ್ಯುಲರ್ ಆದ ನಂತರ ಅವರು ಮುಂದೆ ಮಾಡುವ ಯಾವುದೇ ಕಿರುತೆರೆ ಶೋ ಆಗಿರಲಿ ಅದನ್ನು ಅವರು ಅವರ ಸಿಗ್ನೇಚರ್ ಸ್ಟೈಲ್ ಆದ ನಮಸ್ಕಾರ ನಮಸ್ಕಾರ ನಮಸ್ಕಾರದಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಮೀಡಿಯಾ ಮುಂದೆ ಪ್ರಾಮಿಸ್ ಮಾಡಿದ್ದರು. ಹೀಗಾಗಿ ಗಣೇಶ್ ಅವರು ನಡೆಸ್ಕೊಡ್ತಾ ಇರುವ ಸೂಪರ್ ಮಿನಿಟ್ ಕಾರ್ಯಕ್ರಮ ಕೂಡ ಅವರು ಅವರ ಸಿಗ್ನೇಚರ್ ಸ್ಟೈಲ್ನಿಂದಾನೇ ಶುರು ಮಾಡ್ತಾರೆ. ನಂಬರ್ 39, ಗಣೇಶ್ ಅವರು ತಮ್ಮ ಸ್ಟ್ರಗ್ಲಿಂಗ್ ಡೇಸ್ನಲ್ಲಿ ತಾವು ಖರ್ಚು ಮಾಡುತ್ತಿದ್ದ 100-200 ರೂಪಾಯಿ ಕೂಡ ಡೈರಿಲಿ ಬರಿತಾ ಇದ್ರು. ಆ ಕಾಲದಲ್ಲಿ ಅವರಿಗೆ ರೂಮ್ ಬಾಡಿಗೆ ಕಟ್ಟೋಕ್ಕೆ ಕೂಡ ಕಷ್ಟಪಡ್ತಾ ಇದ್ರು. ಆದರೆ ಈಗ ಕೋಟ್ಯಾಂತರ ರೂಪಾಯಿಯ ಐಷಾರಾಮಿ ಅರಮನೆಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಇವರ ಮನೆಯ ವಿಳಾಸ ನಂಬರ್ 17 ಮೈಸೂರು ರೋಡ್, ಕೆಂಚನಹಳ್ಳಿ, RR ನಗರ, ಬೆಂಗಳೂರು 560056. ನಂಬರ್ 40, ಗಣೇಶ್ ಅವರ ತಂದೆ ಮೂಲತಃ ನೇಪಾಳ ದೇಶದವರು. ಇವರಿಗೆ ನೇಪಾಳದ ಒಂದು ಗುರು ಒಬ್ಬರು ಆಶೀರ್ವದಿಸಿದ ರಹಸ್ಯ ಕಲ್ಲು ಮತ್ತು ಪೂಜೆ ಸಾಮಗ್ರಿಯನ್ನು ಕೊಟ್ಟಿದ್ರಂತೆ. ಇದನ್ನು ಪೂಜೆ ಮಾಡುತ್ತಿದ್ದರಿಂದನೇ ಗಣೇಶ್ ಮತ್ತು ಇವರ ಕುಟುಂಬ ಕಡು ಬಡತನದಿಂದ ಉತ್ತಮ ಸ್ಥಿತಿಯಲ್ಲಿ ಬಂದಿದ್ದಾರಂತೆ. ನಂಬರ್ 41, ಮೂನ್ ಥೈ ಥೈಲ್ಯಾಂಡ್ ದೇಶದ ಒಂದು ಬಾಕ್ಸಿಂಗ್ ಸ್ಪೋರ್ಟ್. ತುಂಬ ಜನರಿಗೆ ವಿಷಯ ಗೊತ್ತಿಲ್ಲ, ಗಣೇಶ್ ಅವರು ಕೂಡ ಮೂನ್ ಥೈ ಬಾಕ್ಸಿಂಗ್ ಟ್ರೈನನ್ನು ಪಡೆದಿದ್ದಾರೆ ಮತ್ತು ಈಗ ಇಂಡಿಯನ್ ಮೂನ್ ಥೈ ಫೆಡರೇಷನ್ ಸಂಸ್ಥೆ ಗಣೇಶ್ ಅವರನ್ನು ಭಾರತ ದೇಶದ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ಗೌರವಿಸಿದ್ದಾರೆ. ನಂಬರ್ 42, ಗಣೇಶ್ ಅವರು ಅನೇಕ ಮಠಮಾನ್ಯಗಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಧನ ಸಹಾಯ ಮತ್ತು ಅನ್ನದಾನಗಳನ್ನು ಮಾಡ್ತಾ ಇರ್ತಾರೆ. ಇದನ್ನು ಮೀಡಿಯಾ ಮತ್ತು ನ್ಯೂಸ್ ಪೇಪರ್ಸ್ಗಳಲ್ಲಿ ಹೇಳದಂತೆ ಅವರಿಗೆ ತಿಳಿಸುತ್ತಾರೆ ಕೂಡ. ನಂಬರ್ 43, ಗಣೇಶ್ ಅವರು ಮತ್ತು ಶರಣ್ ಅವರು ಜೊತೆಗೆ ನಟಿಸಿದ ಅಹಂ ಪ್ರೇಮಾಸ್ಮಿ ಚಿತ್ರದಿಂದಲೂ ಕೂಡ ಇಬ್ಬರೂ ಒಳ್ಳೆಯ ಸ್ನೇಹಿತರು. ಶರಣ್ ಅವರು ನಾಯಕ ನಟನಾಗಿ ಅಭಿನಯಿಸಿದ ಮೊದಲ ಚಿತ್ರವಾದ ರ್ಯಾಂಬೋನಲ್ಲಿ ಒಂದು ಗಣೇಶನ ವಿಗ್ರಹಕ್ಕೆ ಗೋಲ್ಡನ್ ಸ್ಟಾರ್ ಧ್ವನಿ ನೀಡಿದ್ದಾರೆ ಮತ್ತು ಇದಕ್ಕೆ ಅವರು ₹1 ಸಂಭಾವನೆ ಕೂಡ ಪಡೆದಿಲ್ಲ. ನಂಬರ್ 44, ಗಣೇಶ್ ಅವರ ಬಗ್ಗೆ ಗೂಗಲ್ನಲ್ಲಿ ಮೋಸ್ಟ್ ಸರ್ಚ್ ಪ್ರಶ್ನೆವೇನೆಂದರೆ ಅವರ ಹೈಟ್ ಎಷ್ಟು ಅಂತ. ಇವರ ನಿಜವಾದ ಹೈಟ್ ಬಂದು 5.7 ಫೀಟ್. ನಂಬರ್ 45,
ಗಣೇಶ್ ಅವರು ಸದಾ ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತಾರೆ. ಇದಕ್ಕೆ ಬೆಸ್ಟ್ ಉದಾಹರಣೆವೇನೆಂದರೆ KCC ಲೀಗ್ ನಡೆಯುತ್ತಿದ್ದಾಗ ಗಣೇಶ್ ಅವರು ಮೊದಲಿನಿಂದನೂ ಕೂಡ ಕಪ್ ನಾವೇ ಗೆಲ್ಲೋದು ಅಂತ ಹೇಳ್ತಾ ಬಂದರು. ಕೊನೆಗೆ ಅವರೇ KCC ಲೀಗ್ ಕ್ರಿಕೆಟ್ ಕಪ್ಪನ್ನು ಗೆದ್ದರು ಕೂಡ. ನಂಬರ್ 46, ಗಣೇಶ್ ಅವ್ರಿಗೆ ಹಣದ ವ್ಯವಹಾರದ ಬಗ್ಗೆ ಸ್ವಲ್ಪ ಜ್ಞಾನ ಕಮ್ಮಿ ಅಂತೆ. ಒಂದು ಇಂಟರ್ವ್ಯೂದಲ್ಲಿ ಗಣೇಶ್ ಅವರು ಮುಂಗಾರು ಮಳೆ ನಂತರ 3 ಲಕ್ಷ ರೂಪಾಯಿಗೆ 12 ಲಕ್ಷ ರೂಪಾಯಿಗೆಲ್ಲ ಚಿತ್ರ ಮಾಡಿದ್ದಾರೆ ಅಂತೆ. ಆದರೆ ಅದಕ್ಕೆಲ್ಲ ಅವರು ಕೋಟಿ ಸಂಭಾವನೆ ಪಡೆಯಬೇಕಾಗಿತ್ತು. ಹುಡುಗಾಟ 3 ಲಕ್ಷಕ್ಕೂ 4 ಲಕ್ಷಕ್ಕೂ, ಅದಾದ್ಮೇಲೆ ಚಲನಚಿತ್ರ ಒಂದು 12-14 ಲಕ್ಷಕ್ಕೂ. ನಂಬರ್ 47, ಪಟಾಕಿ ಚಿತ್ರದಲ್ಲಿ ಗಣೇಶ್ ಅವರ ಜೊತೆ ತಂದೆಯಾಗಿ ನಟಿಸಿದ ಸಾಯಿ ಕುಮಾರ್ನವರು ಒಂದು ಇಂಟರ್ವ್ಯೂದಲ್ಲಿ ನಾನು ಗಣೇಶ್ ಅವರ ಮುಂಗಾರು ಮಳೆ ಚಿತ್ರದಿಂದನೂ ಕೂಡ ಇವರ ದೊಡ್ಡ ಅಭಿಮಾನಿ ಮತ್ತು ಇವರ ಜೊತೆ ಪಟಾಕಿ ಚಿತ್ರದಲ್ಲಿ ಕೆಲಸ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳಿದರು. ನಂಬರ್ 48, ಚಮಕ್ ಚಿತ್ರಕ್ಕಾಗಿ ಮುರುಡೇಶ್ವರದಲ್ಲಿ ಗಣೇಶ್ ಅವರು ಮೊದಲನೇ ಬಾರಿ ಸ್ಕೂಬಾ ಡೈವಿಂಗ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿವರೆಗೂ ಯಾರೂ ಸ್ಕೂಬಾ ಡೈವಿಂಗ್ನನ್ನು ಚಿತ್ರಕ್ಕಾಗಿ ಮಾಡಿಲ್ಲವಂತೆ. ನಂಬರ್ 49, ಗಣೇಶ್ ಅವರು ಹೋಸ್ಟ್ ಮಾಡುವ ಸೂಪರ್ ಮಿನಿಟ್ ಶೋನ ಪ್ರತಿ ಸೀಸನ್ಗೆ 3ರಿಂದ 4 ಕೋಟಿ ರೂಪಾಯಿಯ ಸಂಭಾವನೆಯನ್ನು ಗೋಲ್ಡನ್ ಸ್ಟಾರ್ ಪಡೆಯುತ್ತಾರೆ. ನಂಬರ್ 50, ಗಣೇಶ್ ಅವರು ಬೆಂಗಳೂರಿಗೆ 40 ರೂಪಾಯಿ ಇಟ್ಕೊಂಡು ಬಂದಿದ್ದೆ ನಾನು. ಆ್ಯಂಡ್ ನನ್ನ ಏಮ್ ಇದ್ದಿದ್ದು ಒಂದು 5-6 ಲಕ್ಷ ರೂಪಾಯಿ ದುಡ್ದ್ಬಿಟ್ಟು ಊರಲ್ಲಿ ಒಂದು ಮನೆ ಕಟ್ಕೊಟ್ಬಿಟ್ರೆ ಫ್ಯಾಮಿಲಿಗೆ ಸಾಕು ಅಂತ. ಬಟ್ ದೇವರು ಅದಕ್ಕಿಂತ 100ರಷ್ಟು 1000ರಷ್ಟು ಜಾಸ್ತಿ ಕೊಟ್ಟಿದ್ದಾನೆ. ನನ್ನ ಯೋಗ್ಯತೆ ಮೀರಿ ಕೊಟ್ಟಿದ್ದಾನೆ ಸರ್ ದೇವರು. ಸೊ ಫ್ರೆಂಡ್ಸ್, ದಟ್ಸ್ ರ್ಯಾಪ್ ಆನ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಹೇಗನ್ನಿಸ್ತು ಅಂತ ಲೈಕ್ಸ್ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ. ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟ್ವಿಟರ್ ಮೂಲಕ ಕೂಡ ಫಾಲೋ ಮಾಡ್ಬೋದು. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಟು ಸೂಪರ್ ಯೂಟ್ಯೂಬ್ ಚಾನಲ್.